ಈಗ ಥೇಲ್ಸ್ ಪ್ರಮೇಯ, ಈ ಥೇಲ್ಸ್ ಪ್ರಮೇಯ ಭಾಳ ಸಲ ಪರೀಕ್ಷೆ ನೋಡ್ರಿ. ಪ್ರತಿ ವರ್ಷ ಮ್ಯಾಕ್ಸಿಮಮ್ ಪರೀಕ್ಷೆ 1ರಾಗಾರ ಬಂದ್ರೆ ಪರೀಕ್ಷೆ 2ರಾಗಾರ ಒಂದ್ಸಲ ಕಂಪಲ್ಸರಿ ನಮಗೆ ಪ್ರತಿ ವರ್ಷ ಯಾವ ಪ್ರಮೇಯಕ್ಕೆ ಯಾರ ಥೇಲ್ಸ್ ಪ್ರಮೇಯ. ಅದಕ್ಕಾಗಿ ನಾವು ಥೇಲ್ಸ್ ಪ್ರಮೇಯ ಪರ್ಫೆಕ್ಟ್ ಆದಾಗ ನಮ್ಗೆ ಎಕ್ಸಾಮ್ದಾಗ 4ರಿಂದ 5 ಮಾರ್ಕ್ಸ್ ಫಿಕ್ಸ್ ಬರ್ತಾವೆ, ಗ್ಯಾರಂಟಿ. ಸೊ ಅದಕ್ಕಾಗಿ ನಾವು ಫಸ್ಟ್ ಥೇಲ್ಸ್ ಪ್ರಮೇಯದ ಹೇಳಿಕೆ ನೋಡ್ರಿ. ಥೇಲ್ಸ್ ಪ್ರಮೇಯದ ಹೇಳಿಕೆ ಏನದಂದ್ರು, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನಾವು ಈ ಥೇಲ್ಸ್ ಪ್ರಮೇಯ ಸಾಧನೆ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ನಾವೇನು ಕಲಿಬೇಕಾದ್ರೆ ಸ್ವಲ್ಪ ನಾವು ಬೇಸಿಕ್ಸ್ ಆ ಬೇಸಿಕ್ಸ್ ಕಲ್ಕೊಂಬರಿ, ಆಮೇಲೆ ನಾವು ಎಲ್ಲಿ ಹೋಗಿ ಥೇಲ್ಸ್ ಪ್ರಮೇಯ ಹೋಗೋದು. ಸೊ ಬೇಸಿಕ್ ನಾವು ನೋಡ್ರಿ, ಇಲ್ಲಿ ಫಸ್ಟಿಗೆ ನಮ್ಗೆ ಎರಡು ವಸ್ತು ಗೊತ್ತಿರ್ಬೇಕು, ಎರಡೇ ಬೇಸಿಕ್. ಸೊ ಫಸ್ಟಿಗೆ ನಾವು 2 ಅಂಶಗಳು ಬರಬೇಕು. 1ನೇ ಅಂಶ ಏನು ಹೇಳ್ರಿ, ತ್ರಿಭುಜದ ವಿಸ್ತೀರ್ಣ. ಸೊ ತ್ರಿಭುಜದ ವಿಸ್ತೀರ್ಣ ಸೂತ್ರ ಯಾವುದು ನಮ್ಗೆ ಆಲ್ರೆಡಿ ಗೊತ್ತ. ಯಾವ್ದು ಹೇಳೋದು, 1/2 ಗುಣಿಲೆ ಪಾದ ಗುಣಿಲೆ ಎತ್ತರ. ಈ ಸೂತ್ರ ಯಾರಿಗೆ ಬಳಸ್ಲಕ್ ಬಂತು ಅವ್ರಿಗೆ ಈ ಪ್ರಮೇಯ ಪೂರ ಬಂತು ಅಂತ ತಿಳ್ಕೊ. ಈ ಪ್ರಮೇಯ ಪೂರ ಬರ್ತದೆ. ಮೇನ್ ಇದು ಇನ್ನೊಂದದ ಅದು ಹೇಳ್ತೀನಿ ಆಮೇಲೆ. ಫಸ್ಟಿಗೆ ಇದು ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ತಗೋರಿ. ಇನ್ನೊಂದು ತ್ರಿಭುಜದ, ಈ ತ್ರಿಭುಜದ ಈಗ ಎ, ಇದು ಬಿ, ಇದು ಸಿ. ಈ ತ್ರಿಭುಜದ ಪಾದ ಯಾವ್ದು ತಗೋತೀರಿ ನೀವು? ಪಾದ ಬಿ ಸಿ ತಗೊಂಡಿಲ್ಲ. ಎತ್ತರ ಯಾವ್ದು ಹೇಳ್ರಿ? ಎ ಬಿ ಎತ್ತರನ, ಇದು ಎತ್ತರನ? ಈಗ ಇಲ್ಲಿ ಪಾದ ಮಾಡ್ದ, ಪಾದ ಯಾವ್ದು ಹೇಳಿ? ಪಾದ ಬಿ ಸಿ ಅದ, ಓಕೆನಾ? ಬಿ ಸಿ ಪಾದ ಅದ, ಇಲ್ಲದ್ರಿ ಪಾದ, ಓಕೆನಾ? ಎತ್ತರ ಯಾವುದು? ಇದು ಎ ಬಿ ಎತ್ತರನ, ಎ ಸಿ ಎತ್ತರನ? ಅದು ವಿಕರ್ಣ ಬಿ ಆಗಲ್ಲ. ವಿಕರ್ಣ ಆಗ್ಬೇಕಾದ್ರೆ 90 ಡಿಗ್ರಿ ಇರಬೇಕು. ಎತ್ತರ ಯಾವಾಗಲೂ ನೋಡ್ರಿ, ಇಲ್ಲಿ ನಮ್ ಛತ್ತ ಎತ್ತರ ಅಳಿಬೇಕಾದ್ರೆ ನೀವು ಕ್ರಾಸ್ ಅಳಿತೇವ, ನಿಮ್ಗೆ ಸ್ಟ್ರೇಟ್ ಅಳಿತೇವ? ಈ ಛತ್ತದ ಆ ಮೂಲ್ಯ ನೀವು ಇಳಿತೀರಿ. ಅದಕ್ಕೆ ನೀವು ಇದು ಎತ್ತರ ಆಗಲ್ಲ. ಅದಕ್ಕಾಗಿ ಎತ್ತರ ಎಳಿಬೇಕಾದ್ರೆ ಏನಂದ್ರು, ಸ್ಟ್ರೇಟ್ ಆಗಿ ಲಂಬಕೋನವಾಗಿರ್ಬೇಕು. ಹಿಂಗೆ ಸ್ಟ್ರೇಟ್ ಆಗಿರ್ಬೇಕು ಲಂಬಕೋನ. ಯಾವ್ದು ಲಂಬ ಇದೆ ಎತ್ತರ ನೋಡ್ರಿ. ಈಗ ಎ ನಾವು ಎಕ್ಸಾಂಪಲ್ ತಗೊಂಡು ಇಲ್ಲಿ ಡಿ ತಗೊಂಡು, ಎ ಡಿ, ಈ ಪಾಯಿಂಟ್ ಡಿ ತಗೊಂಡು. ಸೊ ಎತ್ತರ ಯಾವ್ದು ನೋಡ್ರಿ? ಇಲ್ಲಿ ಎತ್ತರ ಎ ಡಿ. ಎತ್ತರ ಯಾವ್ದು? ಎ ಡಿ. ಈಗ ನಮ್ದು ಇದ್ರ ವಿಸ್ತೀರ್ಣ ನಮ್ಗೆ ಕಂಡುಹಿಡಿಬೇಕಾದ್ರು ಈಗ ಪಾದ ಇಲ್ಲಿ ಏನ್ ತುಂಬ 1/2 ಹಂಗೆ ಬರ್ಕೋಬೇಕು ಗುಣಿಲೆ ಪಾದ ಏನ್ ಹೇಳ್ರಿ? ಈಗ ಬಿ ಸಿ ಪಾದ, ಅದಲ್ಲ? ರೈಟ್. ಎತ್ತರ ಯಾವ್ದು ಹೇಳ್ರಿ? ಎಡಿ ಎತ್ತರ. ಇದೇ ಪೃಥ್ವಿ ನೋಡ್ರಿ, ನಾ ಈಗ ಇದು ಪಾದ ಮಾಡೋದು, ಇದನ್ನು ಪಾದ ಮಾಡೋದು. ಪಾದ ಕೆಳಗಿಂದ ಮಾಡ್ಬೇಕಂತಿಲ್ಲ. ಈಗ ಎಕ್ಸಾಂಪಲ್ ತಗೊಳ್ರಿ, ಇದು ಪಾದ ಮಾಡೋದು. ಇದು ಪಾದ ಮಾಡೋದು ಎತ್ತರ ಹೇಳ್ರಿ, ಹಿಂಗ್ ಲಂಬವಾಗಿ ಡ್ರಾ ಮಾಡೋದು. ಇದು ಎತ್ತರ ಲಂಬ ಇತ್ತು ನೋಡ್ರಿ. ಎಕ್ಸಾಂಪಲ್ ಈ ತಗೊಂಡಿದ್ದು ಬರೋದು. ಈಗ ಪಾದ ಯಾವ್ದು ಹೇಳ್ರಿ? ಎ ಸಿ ಪಾದ ತಗೊಂಡ್ರು. ಈ ಎ ಸಿ ಟಚ್ ಆಗೋದು ಎತ್ತರ ಯಾವ್ದಲ್ಲಿ? ಬಿಇ ಎತ್ತರ, ಓಕೆನಾ? ಸೊ 1/2 ಇಲ್ಲಿ ಹೆಂಗೆ ಬರ್ಬೇಕು, 1/2. ಈಗ ಎ ಬಿ ಪಾದ ತಗೊಂಡು, ಎತ್ತರ ಹ್ಯಾಂಗ ಮತ್ತೊಂದು ಡ್ರಾ ಮಾಡ್ಬೇಕು ನಾವು. ಇಲ್ಲಿ ಡ್ರಾ ಮಾಡ್ಬೇಕು. ಇದಕ್ಕೆ ಎತ್ತರ ಲಂಬವಾಗಿರ್ಬೇಕು. ಇದಕ್ಕೆ ಎಫ್ ತಗೊಂಡು. ಈಗ ಇದು ಪಾದ ತಗೊಂಡ್ರು, ಯಾವ್ದು ಪಾದ? ಎ ಬಿ ಪಾದ ತಗೊಂಡ್ರು. ಎತ್ತರ ಯಾವುದು? ಎತ್ತರ. ಅಂದ್ರೆ ಇದೇ ತ್ರಿಭುಜಕ್ಕೆ ನಾವು ಈ ರೀತಿನೂ ಕಾಣಬಹುದು. 1/2 ಗುಣಿಲೆ ಪಾದ ಯಾವುದು? ಎ ಬಿ. ಎತ್ತರ ಯಾವುದು? ನೋಡ್ರಿ, ಇದೇ ತ್ರಿಭುಜದ ವಿಸ್ತೀರ್ಣ ನಾವು 3 ರೀತಿ ಕಂಡುಹಿಡಬಹುದು. ಪಾದ, ಎತ್ತರ, ಇದು ಪಾದ, ಇದು ಎತ್ತರ, ಇದು ಪಾದ, ಇದು ಎತ್ತರ. ಎಲ್ಲರದ್ದು ಉತ್ತರ ಸೇಮ್ ಇರ್ತದೆ. ಯಾಕೆ? ತ್ರಿಭುಜ ಒಂದೇ ಅದ, ಏನ್ ಬೇರೆ ಅದ? ಇಷ್ಟು ಗೊತ್ತಾಗಿರಲಿ. ಇನ್ನೊಂದು ತ್ರಿಭುಜ ತಗೋರಿ. ಈಗ ತ್ರಿಭುಜ ಇದು ಎ ಅದ, ಇದು ಬಿ ಅದ, ಇದು ಸಿ ಅದ. ಈ ತ್ರಿಭುಜದ ಪಾದ ಯಾವ್ದು ಹೇಳ್ರಿ? ಪಾದ ಫಸ್ಟ್ ಯಾವ್ದು ತಗೊಂಡಿ? ಯಾವ್ದು ತಗೋದಿ ಇಲ್ಲಿ, ಬಟ್ ನಾವು ಕೆಳಗಿನ ತಗೊಂಡು ಪಾದ ಕೆಳಗಿನ ತಗೋದಿ. ಪಾದ ಇದು ಪಾದ ಯಾವ್ದು ಹೇಳ್ರಿ? ನೀವು ಸಿ ಪಾದ ತಗೊಂಡ. ಎತ್ತರ ಯಾವುದು? ಪಾದ. ಎತ್ತರ ಯಾವುದು? ಎತ್ತರ ಯಾವ್ದು ಹೇಳ್ರಿ? ಎ ಸಿನಾ, ಎ ಬಿನಾ? ಹಿಂಗ್ ಬರ್ತಾ ಬರಲ್ಲ. ಎತ್ತರ ಇದು ನೆಲ, ಇದು ನೆಲ. ಸೊ ಎತ್ತರ ಇದಕ್ಕೆ ಎಡಿ ಹೊರಗೆ ಬರ್ತದೆ. ಎತ್ತರ ಎಲ್ಲಿ ಬರ್ತದ್ರಿ? ಎತ್ತರ ತ್ರಿಭುಜದ ಒಳಗದನ ಹೊರಗದನ? ಹೊರಗದ. ತ್ರಿಭುಜದ ಹೊರಗೆ ಎತ್ತರ ಬರ್ತದೆ. ಪಿ ಕ್ಯೂ ಆರ್. ಇದ್ರ ಪಾದನ ಕ್ಯೂ ಆರ್ ತಗೊಂಡ. ಎತ್ತರ ಎಲ್ಲಿ ಹೇಳ್ರಿ? ಹಿಂಗೆ ಪ್ರೊಡ್ಯೂಸ್ ಮಾಡ್ಬೇಕಾ? ಎತ್ತರ ಯಾವ್ದು ಹೇಳ್ರಿ? ಹಿಂಗೆ ಡ್ರಾ ಮಾಡ್ಬೇಕಲ್ಲ. ಪಿ ಕ್ಯೂ ಆರ್. ಎಸ್ ತಗೊಂಡು ಪಿ ಎಸ್ ಏನು ಹೇಳ್ರಿ? ಎತ್ತರ ಯಾವುದು? ಸೊ ಪಿ ಎಸ್ ಏನು? ಎತ್ತರ. ಸೊ ಪಾದ ಕ್ಯೂ ಆರ್ ತಗೊಂಡಾಗ ಪಿ ಎಸ್ ಏನಾಗ್ತದೆ? ಎತ್ತರ. ಅಂದ್ರೆ ಇದು ಈ ಟೈಪ್ ಇದ್ದಾಗ ವಿಶಾಲ ಕೋನ ತ್ರಿಭುಜ, ಇಲ್ಲಿ ವಿಶಾಲ ಕೋನ ಅಂತ ಕರೀತಾರೆ. ಇದು 90 ಡಿಗ್ರಿಗಿಂತ ಹೆಚ್ಚಿಗೆ ಇರ್ತದೆ. ವಿಶಾಲ ಕೋನ ತ್ರಿಭುಜ ಇದ್ದಾಗ ಅದ್ರ ಎತ್ತರ ತ್ರಿಭುಜದ ಒಳಗಿರ್ತದ, ಹೊರಗಿರ್ತದ? ಈಗ ನೋಡಿ ಇನ್ನೊಂದು
ಪಾದ ಯಾವ್ದು ಹೇಳ್ರಿ? ಈಗ ಎತ್ತರ ಎಳಿಬೇಕಲ್ಲ, ಈ ಕಡೆ ಬರ್ಬೇಕಲ್ಲ, ಈ ಕಡೆ ಬರ್ಬೇಕಲ್ಲ ಒಂದು. ಈಗ ಇದು ಎಳಿಬೇಕು, ಇದು ಎಳಿಬೇಕಲ್ಲ. ಇದು ಎ ಬಿ ತಗೊಂಬರ್ಯ, ಎ ಬಿ. ಎತ್ತರ ಯಾವ್ದು ಹೇಳ್ರಿ? ಇದು ಪಾದ ಯಾವುದು? ಇಲ್ಲಿ ನೋಡ್ರಿ, ಇನ್ನೊಂದು ಇಂಗ್ಲಿಷ್ ಕೇಳ್ರಿ. ಇದೇನ ಹೇಳಿ? ಇದು ತ್ರಿಭುಜದಲ್ಲಿ ಇದಕ್ಕೆ ತಗೊಂಬರಿ, ಎ ಬಿ ಸಿ ಡಿ, ಇದು ಸಿ ತಗೊಂಬರಿ. ಈಗ ಎ ಸಿ ಡಿ ತ್ರಿಭುಜ, ಎ ಸಿ ಡಿ ತ್ರಿಭುಜ ಅಲ್ಲ, ಎ ಸಿ ಡಿ ತ್ರಿಭುಜದ ಪಾದ ಯಾವ್ದು ಹೇಳ್ರಿ? ಸಿ ಡಿ. ಪಾದ ಯಾವುದು? ಡಿ ಪಾದ. ಎತ್ತರ ಯಾವುದು? ಎ ಬಿ. ಎ ಸಿ ಡಿ ಪಾದ ಎತ್ತರ, ಓಕೆನಾ? ಈ ತ್ರಿಭುಜ ಬರೀಕೋ, ಈ ತ್ರಿಭುಜಕ್ಕೆ ಎ ಇ ಡಿ. ಎ ಇ ಡಿ ಪಾದ ಯಾವ್ದು ಹೇಳ್ರಿ? ಡಿ ಇ ಪಾದ. ಎತ್ತರ ಯಾವುದು? ಎ ಬಿ. ಅಂದ್ರೆ ಇಲ್ಲಿ ಎರಡು ತ್ರಿಭುಜಗಳು. ಯಾವ ತ್ರಿಭುಜಗಳು ಹೇಳ್ರಿ? ಒಂದನೇ ತ್ರಿಭುಜ ಯಾವುದು? ಎ ಸಿ ಡಿ, ಓಕೆನಾ? ಎರಡನೇ ತ್ರಿಭುಜ ಯಾವುದು? ತ್ರಿಭುಜ ಎ ಡಿ. ರೈಟಾ? ಇದ್ರ ಪಾದ ಯಾವ್ದು ಹೇಳ್ರಿ? ಇದ್ರ ಪಾದ ಎ ಸಿ ಡಿ ಪಾದ ಹೇಳ್ರಿ. ಇದ್ರ ಸಿಡಿ ಅದಲ್ಲ. ಎತ್ತರ ಯಾವ್ದು ಹೇಳ್ರಿ? ಎತ್ತರ ಯಾವುದು? ಎ ಬಿ, ಓಕೆನಾ? ಎ ಬಿ ಏನದ ಎತ್ತರ. ನೆಕ್ಸ್ಟ್ ಈಗ ಪಾದ ಹೇಳ್ರಿ. ಪಾದ ಯಾವ್ದು? ಎ ಡಿ. ಇದ್ರ ಪಾದ ಯಾವ್ದು ಹೇಳ್ರಿ? ಓಕೆನಾ? ಎತ್ತರ ಯಾವ್ದು ಹೇಳ್ರಿ? ಎತ್ತರ ಯಾವುದು? ಅಂದ್ರೆ ಹೇಳ್ರಿ, ಏನ್ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ನೋಡೋದು? ಎರಡರದ ಎತ್ತರ ಒಂದೇ ಅದ, ಪಾದಗಳಷ್ಟೇ ಬೇರೆ ಬೇರೆ. ಎತ್ತರ ಏನ ಹೇಳ್ರಿ? ಸೇಮ್ ಇಲ್ಲ. ಎರಡು ತ್ರಿಭುಜಗಳು ಪಾದಗಳಷ್ಟೇ ಬೇರೆ ಬೇರೆ ಇರ್ತಾವ, ಹೌದಾ? ಇದು ಪಾದ ಇದೈತಿ, ಈ ತ್ರಿಭುಜ ಇದೆ, ಬಟ್ ಎತ್ತರ ಏನಂತ ಹೇಳಿ ಸೇಮ್ ಇರ್ತಾರೆ, ಹೌದಲ್ಲ? ಎಕ್ಸಾಂಪಲ್ ಹಿಂಗ್ ತಗೊಳ್ಳಿ. ಈ ತ್ರಿಭುಜದ ಎತ್ತರ ಎಂ, ಈ ತ್ರಿಭುಜ ಎತ್ತರನು ಎಂ. ಇದ್ರ ಪಾದ ಏನು? ಇದ್ರ ಪಾದ ಏನು? ಈಗ ನೋಡಿ, ಇದೇ ತ್ರಿಭುಜದ ಹಿಂಗ್ ಎಷ್ಟು ಇಲ್ಲೇನದ ಬಿ ಇಲ್ಲಿಗೆ ಬಂತಿಗೋ, ಹಿಂಗ್ ತಿರ್ಸಿ ಅದು ಹಿಂಗ್ ನುಗ್ಗಿದೆವು. ಬಿ ಇಲ್ಲಿ ಬಂತು, ಈ ಎ ಇಲ್ಲಿಗೆ ಬಂತು, ಓಕೆನಾ? ಎ ಇಲ್ಲಿ ಬಂತು. ಇಲ್ಲೇ ಬಂತು ನೋಡಿ, ಇದು ಡಿ ಬಂತು ನೋಡ್ರಿ, ಓಕೆನಾ? ಇದು ಡಿ ಬಂತು. ಇದೇ ತ್ರಿಭುಜ ಹಿಂಗ್ ಹೋಗ್ಬೇಕಿನ್ನ, ಹೌದಲ್ಲ? ಈಗ ಏನ್ ಹೇಳ್ರಿ? ಇದು ಅದು ಚಿತ್ರ, ಇದು ಚಿತ್ರ ಸೇಮ್ ಅದ ಬೇರೆ ಅದ? ಸೇಮ್ ಅದ. ಇದಕ್ಕೆ ಹಿಂಗ್ ಹೋಗಿ ಈಗ ಹೇಳ್ರಿ. ಈಗ ಇದು ಬಿ ಸಿ ಎ ತ್ರಿಭುಜದು ಮತ್ತ ಎ ಸಿ ಡಿ ತ್ರಿಭುಜದು ಪಾದಗಳಷ್ಟೇ ಬೇರೆ ಬೇರೆ ಅವ. ಎತ್ತರಗಳು ಯಾವ್ದು ಹೇಳ್ರಿ? ಎತ್ತರಗಳು ಸೇಮ್ ಎತ್ತರದ. ಅದನ್ನೇ ಇಲ್ಲಿ ಅಕ್ಷರಗಳು ಬಿಡಿಸೋದು. ಈಗ ಹೇಳ್ರಿ, ಈಗ ನಮ್ಗೆ ಇಲ್ಲಿ ಮ್ಯಾರೇಜ್ ಈ ತ್ರಿಭುಜ, ಈ ಎ ಡಿ ಈ ತ್ರಿಭುಜದ ಪಾದ ಯಾವುದು? ಎ ಡಿ. ಎತ್ತರ ಯಾವುದು? ಎಂ ಇ. ಈಗ ಈ ತ್ರಿಭುಜ ಬರೀಕೋ, ಡಿ ಬಿ ಈ ತ್ರಿಭುಜ ಬರೀ, ಡಿ ಬಿ ಇ. ಈ ತ್ರಿಭುಜ ಪಾದ ಯಾವ್ದು ಹೇಳ್ರಿ? ಪಾದ ಡಿ ಬಿ. ಎತ್ತರ ಯಾವುದು? ಎಂ ಇ. ಈಗ ಇದೇ ತ್ರಿಭುಜನ ಬೇರೆ ತ್ರಿಭುಜ ನೋಡಿ, ಇಲ್ಲಿ ನೋಡ್ರಿ, ಇದು ಒಂದೇ ಎತ್ತರ, ಎರಡಕ್ಕೂ ಒಂದೇ ಎತ್ತರ. ಇದಕ್ಕೆ ಏನ್ ತಗೊಂಡು ಇದಕ್ಕೆ ಸಿ ತಗೊಂಡು. ಈಗ ಹೇಳಿ, ಇಲ್ಲಿ ಎರಡು ತ್ರಿಭುಜಗಳು ಯಾವುದು? ಎ ಡಿ ಇ ಮತ್ತ ಡಿ ಇ ಸಿ. ಎರಡು ತ್ರಿಭುಜಗಳಲ್ಲ, ಎರಡು ತ್ರಿಭುಜಗಳು ಪಾದಗಳು ಬೇರೆ ಬೇರೆ ಅವ. ಈ ತ್ರಿಭುಜ ಎ ಡಿ ಇ ಪಾದ ಯಾವ್ದು ಹೇಳ್ರಿ? ಎ ಇ. ಎತ್ತರ ಯಾವ್ದು ಹೇಳ್ರಿ? ಹಂಗೆ ಡಿ ಇ ಸಿ ಪಾದ ಯಾವ್ದು ಹೇಳ್ರಿ? ಎತ್ತರ ಯಾವ್ದು ಹೇಳ್ರಿ? ತಿಳಿದ್ರಿ? ಇಷ್ಟು ತಿಳಿತು ಅಂದ್ರೆ ನೀವು ಪ್ರಮೇಯ 90% ಬಂದ್. ಈಗ ಎರಡು ಸಮಾಂತರ ರೇಖೆಗಳು ಎ ಬಿ ಸಿ ತ್ರಿಭುಜ, ಇನ್ನೊಂದು ತ್ರಿಭುಜ ಅದ ಬಿ ಡಿ ಸಿ ಅದ. ಒಂದು ಎ ಬಿ ಸಿ, ಇನ್ನೊಂದು ಡಿ ಬಿ ಸಿ. ಎರಡೂ ತ್ರಿಭುಜಗಳಲ್ಲಿ ಎರಡು ತ್ರಿಭುಜಗಳು, ಎರಡೂ ತ್ರಿಭುಜಗಳು ಪಾದ ಒಂದಿದೆ. ಮೊದಲು ಮಾಡಿ ತ್ರಿಭುಜದಲ್ಲಿ ಎರಡು ತ್ರಿಭುಜಗಳು ಪಾದಗಳು ಬೇರೆ ಬೇರೆ ಇದ್ದು ಎತ್ತರ ಒಂದೇ. ಇಲ್ಲೇನ ಹೇಳ್ರಿ? ಪಾದ ಒಂದೇ ಅಲ್ಲ ನೋಡಿ. ಎ ಬಿ ಸಿ ಪಾದ ಯಾವ್ದು ಹೇಳ್ರಿ? ಡಿ ಬಿ ಸಿ ಪಾದ ಯಾವ್ದು ಹೇಳ್ರಿ? ಎರಡು ತ್ರಿಭುಜಗಳು ಪಾದ ಒಂದೇ ಅದನ, ಪಾದ ಒಂದೇ ಅದ. ಮತ್ತೆ ಇವೆರಡು ಸೇಮ್ ಸಮಾಂತರ ರೇಖೆಗಳು ನಡೆಯೋ. ಹೀಗೆ ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾಗ ಅವುಗಳ ವಿಸ್ತೀರ್ಣ ಸಮರ್ಥದ. ಇಲ್ಲಿ ಯಾವ್ದು ವಿಸ್ತೀರ್ಣ? ವಿಸ್ತೀರ್ಣ ಯಾವ್ದು? ತ್ರಿಭುಜ ಎ ಬಿ ಸಿ. ಎ ಬಿ ಸಿ ಎಷ್ಟು ಜಾಗ ಇರ್ತದೆ ಒಳಗಲ್ಲ, ಇದ್ರೊಳಗೆ ಎಷ್ಟು ಜಾಗ ಇರ್ತದೆ ನೋಡ್ರಿ, ಅಷ್ಟೇ ಜಾಗ ಇದಾಗಿರ್ತದೆ. ಎಷ್ಟು ಇರ್ತದೆ? ಯಾವ್ದು ವಿಸ್ತೀರ್ಣ? ಬಿ ಬಿ ಸಿ. ಇವೆರಡರ ವಿಸ್ತೀರ್ಣ ಸಮ ಇರ್ತದ ಅಂತ ಹೇಳಿ ಇದೊಂದು ಪ್ರಮೇಯ 9ನೇ ಕ್ಲಾಸ್ ಅದ. ಫಸ್ಟ್ ಏನದ ಪ್ರಮೇಯ ಹೇಳಿಕೆ ನೋಡ್ರಿ, ಥೇಲ್ಸ್ ಪ್ರಮೇಯ. ತ್ರಿಭುಜದ ಎರಡು ಬಾಹುಗಳನ್ನು ಫಸ್ಟ್ ನಾವು ತ್ರಿಭುಜ ಡ್ರಾ ಮಾಡ್ಬೇಕಲ್ಲ, ಫಸ್ಟ್ ತ್ರಿಭುಜ ಡ್ರಾ ಮಾಡಿ. ಇದು ಹೆಸರೇನು ಕೊಡ್ತೀರಿ? ಎ ಬಿ ಸಿ. ಈ ತ್ರಿಭುಜ ಓಕೆನಾ? ಎ ಬಿ ಸಿ ತ್ರಿಭುಜದ ಎರಡು ಬಾಹು ತಗೊಂಡು ನಾವು ಎ ಬಿ ಮತ್ತೆ ಎ ಸಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಅಂದ್ರೆ ಏನ್ ಮಾಡ್ರಿ? ಇಲ್ಲೊಂದು ಹಿಂಗಿರಿ ಹೇಳ್ತೀವಿ. ಇದು ಡಿ, ಇದು ಇ. ಇದಕ್ಕೆ ಸಮಾಂತರವಾಗಿ ಅಂದ್ರೆ ಇದು ಸಮಾಂತರವಾಗಿದೆ. ಸಮಾಂತರ ಎರಡಮೂರು ಕೊಟ್ಟಾಗ ಸಮಾಂತರ. ಇವೆರಡು ಸೇಮ್ ಇರಬೇಕು, ಓಕೆನಾ? ಒಂದು ಹಿಂಗ ಹೋಗ್ಬಾರ್ದು,
ಸಮಾಂತರವಾಗಿರ್ಬೇಕು. ಎರಡು ಇದು ಸಮಾಂತರವಾಗಿ ಎಳೆದ ಸರಳ ರೇಖೆ. ಸಮಾಂತರವಾಗಿ ಎಳೆದವಲ್ಲ ನೋಡ್ರಿ, ಎ ಬಿ ಗೆ ಕಟ್ ಮಾಡಿದ, ಡಿ ವೆಲ್ ಕಟ್ ಮಾಡಿದ, ಎ ಗೆ ಕಟ್ ಮಾಡಿದ, ಇ ವೆಲ್ ಕಟ್ ಮಾಡಿದ. ಓಕೆನಾ? ಈ ಟೈಪ್ ಬೇರೆ ಬೇರೆ ಬಿಂದುಗಳು ಕಟ್ ಮಾಡಿದೆ. ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಅಂದ್ರೆ ಬಿ ಸಿ ಗೆ ನಾವು ಸಮಾಂತರವಾಗಿ ಎಳೆದಾಗ ಈಗ ನಾವು ಏನ್ ಮಾಡಬೇಕು? ಫಸ್ಟ್ ದತ್ತ ಬರ್ಬೇಕು. ದತ್ತ ಏನು ಸಿಂಪಲ್, ಬಹಳ ಸಿಂಪಲ್. ದತ್ತ ಇದಾವಂದ್ರು ತ್ರಿಭುಜ ABC ಯಲ್ಲಿ DE ಯಾವುದು ಸಮಾಂತರದ? BC ಸಮಾಂತರ. DE ಸಮಾಂತರ BC. ಇದು ದತ್ತ. ಈಗ ನಾವು ಸಾಧನೀಯ ಏನು? AD ಭಾಗಿಲೆ DD ಸಮನಾಗಿದೆ ನೋಡಿ. AE ಭಾಗಿಲೆ CD. ಇದು ಸಾಧನ ಆನ್ಸರ್ ಮಾಡಬೇಕು. ಈಗ ನೋಡಿ ರಚನೆ ನೋಡ್ರಿ, ಇದು ರಚನೆ ಏನ್ ಮಾಡ್ರಿ? ಒಂದು ಬರ್ಕೋರಿ, ಆಮೇಲೆ ಮತ್ತೊಂದು ಬರ್ಬೇಕು ರಚನೆ. ಈಗ ನಮ್ಗೆ ಏನ್ ಮಾಡ್ಬೇಕು? ನಾವು ಈಗ ಏನ್ ಕಲ್ತೇವೆ ನೋಡ್ರಿ, ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತೆ ಎರಡು ಎತ್ತರ ಪಾದಗಳು ಬೇರೆ ಬೇರೆ, ಎತ್ತರ ಒಂದೇ ಮಾಡಿದ್ರೆ ಸೇಮ್. ಈಗ ನಾವೇನ್ ಮಾಡ್ಕೊಂಡು ಸ್ವಲ್ಪ ಕೇಳ್ರಿ. ಫಸ್ಟ್ ಇಲ್ಲೊಂದು ಕಂಪ್ಲೀಟ್ ಮಾಡಿ ಹಿಂಗ್ ಜಾಯಿನ್ ಮಾಡಿ. ಈಗ ಇದಕ್ಕೆ ನೋಡ್ಬೇಡಿ, ಕೊಟ್ಟೆ ನೀವು ಇದು ಕೊಟ್ಟೆ ನೋಡ್ರಿ. ಈ ಕಡೆ ನೋಡ್ರಿ, ADE ತ್ರಿಭುಜ ಅದನ, ಮತ್ತೆ DEC ತ್ರಿಭುಜ ಅದನ, ADE ಮತ್ತ DEC ತ್ರಿಭುಜ. ಈ ತ್ರಿಭುಜ ನೋಡ್ಬೇಡ್ರಿ. ಈ ತ್ರಿಭುಜ ನೋಡ್ರಿ, ಈ ತ್ರಿಭುಜಕ್ಕೂ ಇದು ಪಾದ ಇದು ಮಾಡಿದೆವು. ಎತ್ತರ ಬೇಕಲ್ಲ ನಮ್ಗೆ ಸಪ್ರೇಟ್ ಒಂದು ಎತ್ತರ ಬೇಕಲ್ಲ. ಈಗ ಎತ್ತರ ನೋಡ್ಬೇಕು. ಇದಕ್ಕೆ ಏನ್ ಕೊಡ್ರಿ ಹೆಸರು? ಎಂ ಅಂತ. ಈಗ ADE ತ್ರಿಭುಜದ ಪಾದ ಯಾವ್ದು ಹೇಳ್ರಿ? AD. ಎತ್ತರ ಯಾವ್ದು ಹೇಳ್ರಿ? ME ಅನ್ನೋದು ಹೇಳಿ ಎತ್ತರ. ಸೊ ADE ತ್ರಿಭುಜದ ಪಾದ AD, ಎತ್ತರ ಯಾವ್ದು ಹೇಳ್ರಿ? ಹಂಗೆ DEC ಪಾದ ಯಾವ್ದು ಹೇಳ್ರಿ? DD, ಎತ್ತರ ಯಾವ್ದು ಹೇಳ್ರಿ? ಕಾಣ್ತಕ್ಕಂಥ ಕರೆಕ್ಟಾಗಿ ರೈಟ್. ಈಗ ನಾವು ಒಂದೇ ಈಗ ಎರಡು ಎಕ್ಸ್ಟ್ರಾ ಗಿರಿ ಹೇಳಿದೀವಲ್ಲ ಅವೇ ಬರೀಬೇಕು ರಚನೆ. ಏನ್ ಮಾಡಬೇಕು? EM ಲಂಬ ಯಾವ್ದು ಹೇಳ್ರಿ? EM ಲಂಬ AB ಏನು ಒಂದೇ ನೋಡಿ, EM ಲಂಬ AB ಮತ್ತು EM ಲಂಬ AB ಎಳೆ ಇರಿ. ಓಕೆನಾ? ಎಳೆ ಇರಿ. ಓಕೆನಾ? ಮತ್ತೆ ಯಾವ್ದು ಹೇಳಿದೆ ನೋಡಿ, ಮತ್ತೆ ಜೋಡಿಸಿದೆವು ಡಿ ಅಲ್ಲ BE ಸೇರಿಸಿ. ಓಕೆ, ಏನ್ ಮಾಡ್ಬೇಕು ಹೇಳಿ? BE. ಈಗ ನೀವೇನ್ ತಗೋರಿ? ಇದಿಷ್ಟು ಇಲ್ಲಿ ತ್ರಿಭುಜ ಇಲ್ಲೇ ತಗೋರಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಇಲ್ಲ ತಗೋರಿ, ಆಮೇಲೆ ಈಗ ನಾವು ಮಾಡಿದ್ದು ಕಲ್ತೀವಲ್ಲ ಈಗ ಅದೇ ಇಲ್ಲಿ ನೋಡ್ಬೇಕು. ಇಲ್ಲೇನೋ ಸಾಧನೆ. ಈಗ ಸಾಧನೆ ನೋಡ್ರಿ, ಸಾಧನೆ ನೋಡ್ರಿ. ಸಾಧನೆಗೆ ಈಗ ಮ್ಯಾಲಿನ ತ್ರಿಭುಜ, ಕೆಳಗಿನ ಎರಡು ತ್ರಿಭುಜ. ಹಾಗಾದ್ರೆ ಸಾಧನೆ ಒಂದೇ ಹಂತ ವಿಸ್ತೀರ್ಣ ತ್ರಿಭುಜ. ಮ್ಯಾಲಿನ ತ್ರಿಭುಜ ಹೇಳ್ರಿ ADE. ಓಕೆನಾ? ADE ಭಾಗಿಲೆ ವಿಸ್ತೀರ್ಣ ತ್ರಿಭುಜ ಹೇಳಿ, ಕೆಳಗಿನ ತ್ರಿಭುಜ ಹೇಳಿ DE. ಅದನ್ನ ಈಗ ಸಮಾನ ಆಗಬೇಕು. ಈಗ ಏನ್ ಮಾಡ್ಬೇಕು? ಇಲ್ಲಿ ಗಡಿ ಆಗ್ಬೇಕು. ಇಲ್ಲಿ ಮ್ಯಾಲಿನ ತ್ರಿಭುಜದ ವಿಸ್ತೀರ್ಣ ಮ್ಯಾಲೆ ಬರಬೇಕು, ಕೆಳಗಿನ ತ್ರಿಭುಜದ ವಿಸ್ತೀರ್ಣ ಕೆಳಗೆ ಬರಬೇಕು. ಈಗ ನಮ್ಮ ತ್ರಿಭುಜದ ವಿಸ್ತೀರ್ಣ ಸೂತ್ರದ 1/2 ಗುಣಿಲೆ ಪಾದ. ಈಗ DD ಪಾದ ಯಾವ್ದು ಹೇಳ್ರಿ? AD ಪಾದ. ಎತ್ತರ ಯಾವ್ದು ಹೇಳ್ರಿ? ME ಅಥವಾ EM. ಓಕೆನಾ? ಈಗ ಸೇಮ್ ಇಲ್ಲೂ ಹಂಗಿರ್ಬೇಕು. ಈಗ 1/2 ಗುಣಿಲೆ ಇದ್ರ ಪಾದ ಯಾವ್ದು ಹೇಳ್ರಿ? DEB. ಇದು ಪಾದ DB ಪಾದ. DB. ಓಕೆನಾ? DB ಪಾದ. ಎತ್ತರ ಯಾವ್ದು ಹೇಳ್ರಿ? ME. ಎರಡು ಎತ್ತರ ಒಂದೇ ಅಲ್ಲ, ME ಬರೀ. ಓಕೆನಾ? ME ಎತ್ತರ ಒಂದೇ ನೋಡ್ರಿ, ಅದಕ್ಕಾಗಿ ಎತ್ತರ ಸೇಮ್. ಅದಕ್ಕಾಗಿ ಈ ಎತ್ತರ ಏನ್ ಮಾಡಿ ಕ್ಯಾನ್ಸಲ್ ಆಗ್ತದೆ. ಮತ್ತೆ ಇದು ಅರ್ಧನೂ ಕ್ಯಾನ್ಸಲ್ ಆಗ್ತದೆ. ಅದ್ರ ಏನ್ ಹೋಯ್ತು ಹೇಳ್ರಿ? ಈಗ ಏನು ಹೇಳ್ರಿ? AD ಭಾಗಿಲೆ DB. ಓಕೆನಾ? ಇದಕ್ಕೆ ಇಕ್ವೇಶನ್ 1 ಅಂತ ಬರೋದು. ಇದಕ್ಕೆ ಸಮೀಕರಣ 1 ಅಂತ ತಿಳಿದಿರ್ತಾನೆ ಇಲ್ಲ. ಈಗ ಏನ್ ಗೊತ್ತದ? ಇಷ್ಟೈತೆ ರಚನೆ ಇನ್ನೊಂದು ಮಾಡ್ಕೋಬೇಕು. ಈಗ ರಚನೆ ಯಾರು ಮಾಡ್ಬೇಕು? ಇದು ಒಂದೇ ತಿಳಿದ ಇಲ್ಲ. ಈಗ ರಚನೆ ಏನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಇದು ಕಂಪ್ಲೀಟ್ ಮಾಡ್ಕೋರಿ. ಮೊದಲಿನ ತ್ರಿಭುಜ ಇತ್ತಲ್ಲ, ಇಲ್ಲೇನ್ ಹೇಳಿದ್ರು? ಸಿಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕಂದ್ರು ಇದು ಜಾಯಿನ್ ಮಾಡ್ಕೋಬೇಕು. ಇದು ಇಲ್ಲೇ ತಗೋಬೇಕು. ಈಗ ಏನ್ ಮಾಡ್ಬೇಕು ಹೇಳ್ರಿ? ಎರಡನೇ ರಚನೆ ಏನ್ ಮಾಡ್ಕೋಬೇಕು? ರಚನೆ ಎರಡು ಏನ್ ಮಾಡ್ಕೋಬೇಕು ಹೇಳ್ರಿ? ಫಸ್ಟ್ ನಾವು ಈಗ ಅದಕ್ಕೆ ಲಂಬ ಹಿಡಿಬೇಕು. ಯಾವ್ದಕ್ಕೆ? DN. ಹಿಂಗ DN ಲಂಬ ಹಿಡಿಬೇಕು. DN ಲಂಬ ಯಾವ್ದಕ್ಕೆ ಹೇಳ್ರಿ? AC. ಏನ್ ಮಾಡ್ಬೇಕು? DN ಲಂಬ AC.
ಎಳೆ ಇರಿ, ಡಿ ಎನ್ ಲಂಬ ಎ ಸಿ ಎಳೆ ಇರಿ. ಈಗ ಮತ್ತೆ ಸೇರಿಸ್ಬೇಕು ಯಾವ್ದು ಹೇಳ್ರಿ, ಇದು ಡಿ ಸಿ ಸೇರಿಸಿ, ಡಿ ಸಿ ಸೇರಿಸಿ. ಈಗ ಇಲ್ಲೂ ಮತ್ತೆ ಎರಡು ತ್ರಿಭುಜಗಳು, ಮ್ಯಾಲಿನ ತ್ರಿಭುಜದ ಕೆಳಗಿನ ತ್ರಿಭುಜ. ಈಗ ನಾವು ಎರಡನೇ ಹಂತ ವಿಸ್ತೀರ್ಣ, ಮ್ಯಾಲಿನ ತ್ರಿಭುಜ ಹೇಳ್ರಿ, ಮ್ಯಾಲಿನ ತ್ರಿಭುಜ ಸೇಮ್ ಎ ಡಿ ಇ, ಎ ಡಿ ಇ. ಕೆಳಗಿನ ತ್ರಿಭುಜ ಹೇಳ್ರಿ, ವಿಸ್ತೀರ್ಣ ತ್ರಿಭುಜ ಹೇಳ್ರಿ, ಡಿ ಇ ಸಿ. ತ್ರಿಭುಜ ಡಿ ಇ ಸಮನಾಗಿದೆ. ಈಗ ವಿಸ್ತೀರ್ಣ ಸೂತ್ರ ಅಂದ್ರೆ 1/2 ಮ್ಯಾಲಿನ ಮ್ಯಾಲ್ ಕೆಳಗೆ ಭಾಗಿಲೇಡು ನೋಡ್ರಿ, ಕೆಳಗೂ 1/2. ಇಲ್ಲಿ ಪಾದ, ಈಗ ಎಡಿ ಇದು ಪಾದ ಯಾವ್ದು ಹೇಳ್ರಿ, ಎ ಇ ಪಾದ, ಎಡಿ ಪಾದ ಎ ಇ, ಓಕೆನಾ, ಎ ಇ. ಎತ್ತರ ಯಾವ್ದು ಹೇಳ್ರಿ, ಡಿ ಎನ್ ಎತ್ತರ ಒಂದೇ ಡಿ ಎನ್. ಆಯ್ತು. ಈ ತ್ರಿಭುಜ ಡಿ ಇ ಸಿ ತ್ರಿಭುಜದ ಪಾದ ಯಾವ್ದು ಹೇಳ್ರಿ, ಇ ಸಿ ಏನು, ಇ ಸಿ. ಎತ್ತರ ಯಾವ್ದು ಹೇಳ್ರಿ, ಡಿ ಎನ್, ಓಕೆನಾ, ಡಿ ಎನ್. ಸೊ ಇದು ಡಿ ಎನ್, ಇದು ಡಿ ಎನ್ ಕ್ಯಾನ್ಸಲ್ ಆಯ್ತು, ಇದು ಅರ್ಧ ಕ್ಯಾನ್ಸಲ್ ಆಯ್ತು. ಈಗ ಉಳಿತೇನೆ ಹೇಳ್ರಿ, ಇಲ್ಲಿ ಎ ಇ ಭಾಗಿಲೆ ನೋಡ್ರಿ, ಉಳಿತಾ ಇಲ್ಲ, ಎ ಇ ಭಾಗಿಲೆ ಇ ಸಿ. ಇದಕ್ಕೆ ಏನು ಮಾಡಬೇಕು, ಸಮೀಕರಣ 2 ಅಂತ ಕೊಡ್ಬೇಕು. ನೋಡ್ರಿ, ಈಗ ಇಲ್ಲಿ ಎರಡು ತ್ರಿಭುಜಗಳವ, ಸ್ವಲ್ಪ ಕೇಳ್ರಿಕೋ, ಎರಡು ತ್ರಿಭುಜಗಳು. ಒಂದಿನಂದ ಡಿ ಇ ಇಲ್ಲಿ ಬಿಂದುಗಳವ, ಇನ್ನೊಂದು ಹಿಂಗ ನೋಡ್ಕೋ, ಇದು ಬಿ ಸಿ. ಈಗ ಇಲ್ಲಿ ಡಿ ಇ ಸಿ, ಡಿ ಇ ಬಿ ತ್ರಿಭುಜ, ಇನ್ನೊಂದು ಡಿ ಇ ಸಿ ತ್ರಿಭುಜ ಕಾಣ್ತವ. ಎರಡು ತ್ರಿಭುಜಗಳು, ಒಳ್ಳೆ ಡಿ ಇ ಬಿ ತ್ರಿಭುಜ, ಇನ್ನೊಂದು ಡಿ ಇ ಸಿ ತ್ರಿಭುಜ. ಇವೆರಡು ಒಂದೇ ಪಾದ. ಯಾವ ಪಾದ ಹೇಳಿರೋದು, ಪಾದ ಡಿ ಇ ಅದ, ಡಿ ಉಲ್ಟದ, ಇದು ಪಾದ ಬಿ ಸಿ ಇಲ್ಲ. ಡಬಲ್ ಗಿರಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ. ಡಿ ಇ ಬಿ, ಡಿ ಇ ಸಿ, ಡಿ ಇ ಎರಡು ಕಡೆ ಅಲ್ಲ, ಪಾದ ಒಂದಿದೆ. ಅಂದ್ರೆ ಎರಡು ತ್ರಿಭುಜಗಳು ಯಾವ್ಯಾವ, ತ್ರಿಭುಜ ಡಿ ಇ ಬಿ ಮತ್ತು ತ್ರಿಭುಜ ನೋಡಿ ಡಿ ಇ ಸಿ, ಡಿ ಇ ಬಿ, ಡಿ ಇ ಸಿ ತ್ರಿಭುಜಗಳು ಒಂದೇ ಪಾದ. ಯಾವ ಪಾದ ಹೇಳಿರೋದು, ಒಂದೇ ಪಾದ. ಯಾವುದು ಪಾದ, ಡಿಇಯ ಮೇಲೆ, ಡಿಇಯ ಮೇಲೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳು ಇಲ್ಲಿ ದತ್ತದಲ್ಲಿ ನೋಡ್ಬೇಕು, ಅವೇ ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳಾದ ಡಿಇ ಸಮಾಂತರ ಬಿಸಿ ಗಳ ನಡುವೆ ಇವೆ. ಹೌದಲ್ಲ, ಈ ರೀತಿ ಬರಿಬೇಕು ನೋಡ್ರಿ. ಒಂದೇ ಪಾದ ಡಿಇ ಮತ್ತು ಒಂದೇ ಜೊತೆ ಸಮಾಂತರ ಡಿಇ ಸಮಾಂತರ ಬಿಸಿ ಗಳ ನಡುವೆನವಲ್ಲ. ಆದ್ದರಿಂದ ತ್ರಿಭುಜ ಯಾವುದು ವಿಸ್ತೀರ್ಣ ವಿಸ್ತೀರ್ಣ ಯಾವುದು, ಡಿಇ ಸಿ ಸಮನಾಗಿದೆ. ವಿಸ್ತೀರ್ಣ ಯಾವ ತ್ರಿಭುಜ, ಡಿಇ ಬಿ. ಈ ಡಿಇ ಬಿ ಬರ್ಕೊಂಡು ಡಿಇ ಬಿ ಡಿಇ ತ್ರಿಭುಜ ಸಮಾಪ್ತ. ಸಮಾಪ್ತದಲ್ಲಿ ಸಮೀಕರಣ 3 ಕೊಡಬೇಕು. ಇದಕ್ಕೆ ಕೊಡಬೇಕು ಹೇಳಿ, ಸಮೀಕರಣ 3 ಕೊಡಬೇಕು. ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3ರಿಂದ ನೋಡ್ರಿ. ಸಮೀಕರಣ 1 ಏನಂತ ಹೇಳ್ರಿ, 1 ನೋಡ್ಕೋಬೇಕು. ಇಲ್ಲೇನ ಹೇಳಿ, ಮ್ಯಾಲೋ ತ್ರಿಭುಜ ಎಡಿ ಇ ಅದನ, ಇಲ್ಲೇನ ಹೇಳಿ ತ್ರಿಭುಜ ಮ್ಯಾಲ ಸೇಮೋ ಎರಡು ಮ್ಯಾಲ ಸೇಮೋ ಛೇದ ನೋಡಿ. ಇಲ್ಲಿ ಏನಂದ್ರೆ ಹೇಳ್ರಿ ಡಿಇ ಬಿ, ಇಲ್ಲೇನದ ಡಿಇ ಸಿ, ಬೇರೆ ಬೇರೆ ಅವಲ್ಲ. ಆದ್ರೆ ಡಿಇ ಬಿ ಡಿಇ ಸಿ ಸಮಾನ ಇಲ್ಲ ಅಂತ ನಮ್ಗೆ. ಸಮೀಕರಣ 3 ಏನಾಗ್ತದ, ಅಂಶಗಳು ನೋಡಿ, ಅಂಶಗಳು ಇದು ಸಮ ಆಲ್ರೆಡಿ ಅವ, ಅಂಶಗಳು ಆಲ್ರೆಡಿ ಸಮ, ಛೇದಗಳು ಸಮ ಅಂದ್ರೆ ನಮ್ಮ ಸಮೀಕರಣ 3 ಆಗ್ತದೆ. ಹೌದಲ್ಲ, ನಾನು ಸಮೀಕರಣ 1, 2, 3 ಹೋಲಿಸಿದಾಗ ನಮ್ಗೆ ಏನ್ ಗೊತ್ತಾಗ್ತದ, ಇವೆರಡೂ ಸಮ ಅದು. ಅಂಶನೂ ಸಮ ಅದು, ಛೇದನೂ ಸಮ ಅದು. ಅಂಶ ಛೇದ ಸಮ ಅದು, ಇವನು ಸಮ ಅದು ಅಂತ ಅನ್ಕೊಳ್ಬೇಕು. ಇವು ಸಮ ಅದು. ಅದೇನ್ ಸಮ ಅದು ಹೇಳಿಗೋ, ಎಡಿ ಭಾಗಿಲೆ ಡಿಬಿ, ಎಡಿ ಭಾಗಿಲೆ ಡಿಬಿ ಸಮನಾಗಿದೆ ಹೇಳಿಗೋ, ಎಇ ಭಾಗಿಲೆ ಇಸಿ ಸಮನಾಗಿದೆ. ಇಲ್ಲಿ ಏನಾಯ್ತು ಹೇಳಿ, ಎಂದು ಸಾಧಿಸಿದೆ. ಏನದು ಎಂದು ಸಾಧಿಸಿದೆ. ಓಕೆನಾ.